ಇದರಿಂದ ಅದಾದ ಬಳಿಕ ಮಂತ್ರಿಗಳು ಒಂದು ಅಮೋಘ ಸಿದ್ದೇಶ್ವರ ದೇವಾಲಯ ಅಂತ ಅಲ್ಲಿ ಹೇಳಿದರು ನಮ್ಮ ಬಸವಾನಂದ ಸ್ವಾಮಿಗಳು. ಆ ಬಳಿಕ ಈಗ ಮಾತ್ರ 9 ದಿವಸ. ಆ ಬಳಿಕ ಪ್ರತಿ ದಿವಸ ಮೊಬೈಲ್ ಮುಖಾಂತರನೂ ಎಲ್ಲರೂ ಕೇಳ್ತಾರೆ. ಎಷ್ಟು ದಾಸೋಹ ಮಾಡಿಸುವಂತ ನಾವು ಎಷ್ಟು ಪ್ರವಚನವೇ ಕೇಳ್ತಾರೆ. ಏನೈತಿ ಆ ಊರು ವಿಶೇಷತೆ ಅಂತ ನನಗೆ ಕೇಳ್ತಾ ಇದ್ದೆ. ಉಳಿದ ಊರುಗಳಲ್ಲಿ ಅಧ್ಯಾತ್ಮ ಬಹಳಷ್ಟು ನೋವು ಬಹಳ ಕಷ್ಟ. ವರ್ಷದಾಗ ಒಂದ್ಸಲ ಏನೋ ಜಾತ್ರೆ ಮಾಡಬಹುದು ಎಲ್ಲರೂ. ಆದ್ರೆ ಆಧ್ಯಾತ್ಮಿಕ ಅನುಭವವನ್ನು ನಡೆಸುವುದು ಬಹಳ ಕಷ್ಟ. ನೀವು ಅದನ್ನೆಲ್ಲ ನಡೆಸ್ತಾರೆ. ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ. ಚಿಕ್ಕ ಹುಡುಗಿಯರು ಬೇಕು ಅದು ಮನುಷ್ಯನಿಗೆ ಒಂದು ಈ ಅಧ್ಯಾತ್ಮದಿಂದ ಒಂದು ನಮ್ಮ ಋಷಿಗಳು ಏನೊಂದು ಸಾಧನೆ ಮಾಡಿದ್ದಾರೆ. ಆ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಒಂದು ಅನುಕೂಲ ಆಗ್ತದೆ. ಇನ್ನೊಂದು ನಮ್ಮ ಈಗಿನ ಬದುಕಿಗೆ ಏನೇನು ಅವಶ್ಯಕತೆ ಇದೆ, ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಿದ್ರೆ ನಮ್ಮ ಜೀವನ ಸುಂದರ ಆಗ್ತದೆ, ಅದಕ್ಕೆ ಸಹಾಯಕ ಆಗ್ತದೆ. ಅಧ್ಯಾತ್ಮ ಬಹಳ ಆಗುತ್ತೆ. ನಾವು ಎಷ್ಟು ತಿಳ್ಕೊಂಡು ಸ್ವಲ್ಪ ಕಡಿಮೆ ನೋಡಿ. ಈಗ ನಾವು ಈ ಆತ್ಮದ ಲಕ್ಷಣ ಕುರಿತು ನೋಡ್ತಾ ಇರ್ತೀವಲ್ಲ, ಅದರಲ್ಲಿ ಏನು ಬರ್ತಾರೆ? ಸರ್ವಜ್ಞತ್ವ, ಸರ್ವವ್ಯಾಪಕ, ಸರ್ವಶಕ್ತಿ ಅಂತ ಹೇಳಿದ್ರೆ ಆತ್ಮ ಸರ್ವಜ್ಞ, ಸರ್ವವನ್ನು ತಿಳಿಯುವಂಥದ್ದು ಮತ್ತು ಸರ್ವವ್ಯಾಪಕ, ಎಲ್ಲ ಕಡೆ ಇರುವಂಥದ್ದು. ಅದರೊಳಗೆ ಎಲ್ಲಕ್ಕಿಂತ ಶಕ್ತಿಯುತವಾಗಿರುವುದು ಸರ್ವಶಕ್ತ ಅಂತ ಹೇಳ್ತೀವಿ ನಾವೆಲ್ಲ. ಒಬ್ಬರು ಯೋಗಿಗಳು ಇದರ ಮೇಲೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಇದು ಬರೀ ಹೇಳೋದು ಕೇಳೋದು ಅಷ್ಟೇ ಅಲ್ಲ, ಇದು ನಮ್ಮ ಅನುಭವ ಬರಬೇಕಲ್ಲ. ಇದನ್ನು ಹೇಗೆ ಅನುಭವಕ್ಕೆ ತರುವುದು? ಅವರೊಬ್ಬರು ಯೋಗಿಗಳಿದ್ದರು. ಅವರಿಗೆ ಒಬ್ಬ ಶಿಷ್ಯ ಇದ್ದ. ಆ ಗುರುಗಳು ಮನುಷ್ಯನ ಜನ್ಮ ಮರಣಗಳನ್ನು ತಿಳಿದುತ್ತಿದ್ದರಂತ ಯೋಗ ಸಾಧನೆ ಮುಖಾಂತರ. ಈ ವಿಷಯವನ್ನು ಒಬ್ಬ ಶ್ರೇಷ್ಠ ಯೋಗಿಗಳು ತಮ್ಮ ಗ್ರಂಥದಲ್ಲಿ ಬರೆದುಕೊಂಡಾರ. ಅವರದೇ ಒಂದು ಆತ್ಮಚರಿತ್ರೆಯನ್ನು ಬರೆದಾಗ ಆ ಗ್ರಂಥದಲ್ಲಿ ಈ ವಿಷಯವನ್ನು ಅವರು ಬರೆದಾಗ ಅವರು ಮನುಷ್ಯನ ಜನ್ಮ ಮರಣವನ್ನು ಕಂಡುಕೊಳ್ಳುತ್ತಿದ್ದಾರಂತ. ಅವಾಗ ಒಬ್ಬ ಶಿಷ್ಯ ಇದ್ದಲ್ಲ, ಅವ ಗುರುಗಳಿಗೆ ಸುಮ್ಮನೆ ಸಹಜ ಕೇಳು ಅವನಿಗೆ ಕೇಳಿದಂತ, ಗುರುಗಳ ನಮ್ದು ಯಾವಾಗ ಸಾವು ಐತಿ ಅಂತಂದು. ಅವಾಗ ಗುರುಗಳು ಹೇಳಿದ್ರು, ನೋಡಪ್ಪ ನಿನ್ನ ಸಾವ ಏನು ಭಾಳ ದೂರಿಲ್ಲ, ಇನ್ನೊಂದು 4-5 ದಿನ ಈ ಸಾಹಿತಿ ತಿಳ್ಕೊಳ್ತೀವಿ ಅಂತ. ಇವ್ರಿಗೆ ಆಶ್ಚರ್ಯ ಆಯ್ತು. ಅವ ಸಣ್ಣ ಹುಡುಗ. ಗುರುಗಳು ಹೆಂಗೆ ಹೇಳಿದ್ರು ನಂದ ಆತ ಯೋಚಿಸ್ತಿದ್ದ. ಅವಾಗ ಅವನ ಶಿಷ್ಯ ಅಂತ ಆಯ್ತು, ನಾನು 4-5 ದಿವಸದಲ್ಲಿ ತಿಳ್ಕೊಳ್ತೀನಿ, ಆದರೆ ನೀವು ಒಂದು ಕೆಲಸ ಮಾಡಬೇಕು. ಏನು ಅಂದರೆ, ನಾ ತಿಳ್ಕೊಂಡು ಬದುಕೂ ಸಹಿತ ಮತ್ತೆ ನಾವು ಹುಟ್ಟಿ ಬರ್ತೀನಲ್ಲ, ನಮ್ಮಲ್ಲಿ ನೀವು ಗುರುತಿಸಿ ನಿಮ್ಮ ಶಿಷ್ಯನಾಗಿ ಮಾಡ್ಕೋಬೇಕು ಅಂತ. ಇನ್ನು ಅವನನ್ನು ಗುರುತಿಸುವುದು ಹೇಗೆ ನೋಡ್ರಿ? ಇದೆಲ್ಲ ನಮ್ಮ ಆಧ್ಯಾತ್ಮಿಕ ಸಾಧನೆ ನಾವೆಲ್ಲ ಮಾಡುವುದು ಸಾವಕಾಶ. ಅದು ಸಿದ್ದೇಶ್ವರ ಅಂಥವರಿಗೆ ಅದು ಸಾಧ್ಯ ಆಯಿತು. ಅವ ದೇಹ ಬಿಟ್ಟ, ತಿಳ್ಕೊಂಡು ಹುಡುಗ. ತಿಳ್ಕೊಂಡು ಬೆಳೆದ ಇವರು ಗುರುಗಳು ಅವನನ್ನು ನೀನು ಗುರುತಿಸ್ಬೇಕಲ್ಲ. ಇವರು ಧ್ಯಾನಕ್ಕೆ ತೊಡಗಿದಂತ ಅವನ ಸೂಕ್ಷ್ಮ ಶರೀರ ಎಲ್ಲಿ ಹೋಗೈತಿ ಅಂತ ಗುರುತಿಸಲಿಕ್ಕೆ ಶುರು ಮಾಡಿದರು. ಆ ಬಳಿಕ ಸ್ವಲ್ಪ ದಿವಸಗಳ ನಂತರ ಆ ಒಂದು ಜೀವ ಇನ್ನೊಂದು ಭ್ರೂಣವನ್ನ ಅದು ಪ್ರವೇಶ ಮಾಡೈತಿ ಅಂತ ಹೇಳಿ ಅವರು ಕಂಡುಕೊಂಡ್ರು. ಆ ಬಳಿಕ ಇಂಥ ಒಂದು ಊರಿನಲ್ಲಿ
ಒಬ್ಬ ಹೆಣ್ಣುಮಗಳ ಭ್ರೂಣದಲ್ಲಿ ಆ ಜೀವ ಐತಿ ಅಂತ ಅವ್ರಿಗೆ ಸಂವೇದನ ಆಗಲಿಕ್ಕೆ ಶುರು ಆಯ್ತಂತ. ಆಮೇಲೆ ಇವರು ಒಂದು ದಿವಸ ಆ ಊರಿನಿಂದಲೇ ಹೊರಟಿದ್ದರಂತ. ಇವರು ಯಾರು ಯೋಗಿಗಳು. ಆ ಜೀವ ಎಲ್ಲಿ ಪ್ರವೇಶ ಆಗಿತ್ತು ಆ ಮಣಿ ಬಂದ ತಕ್ಷಣ ಆ ಮಣಿಯಲ್ಲಿ ಇವರಿಗೆ ಒಂದು ರೀತಿಯ ಸೆಳೆತ ಶುರುವಾಯಿತು. ಇವರಿಗೆ ಆ ಮಣಿಯಲ್ಲಿ ಆಕರ್ಷಣೆ ಶುರುವಾಯಿತು. ನೋಡೋಣ ಅಂತ ತಿಳಿದು ಆ ಮಣಿಯನ್ನ ಇವರು ಹೋಗಿದ್ರು. ಮಣಿ ಬಾರಿಸಿದಂತ ಬಾಗ್ಲ ಒಬ್ಬ ಯಜಮಾನ ತೆಗೆದ. ಇವರು ಯೋಗಿಗಳು ತಕ್ಷಣ ಕೇಳಿದ್ರಂತ, ನಿಮ್ಮ ಮನೆಯಲ್ಲಿ ಏನಾದರೂ ಮಗು ಆಗುದೈತೇನು ಅಂತಂದ್ರೆ, ಅವಾಗ ಅವರು ನಮ್ಮ ಹೆಂಡತಿ ಗರ್ಭಿಣಿ ಅದಾವ, ಆಕೆ ಮಗು ಆಗುದಿಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ, ಇಲ್ಲ ಸುಮ್ಮನೆ ಕೇಳಿದೆ ನಾನು. ಯೋಗದ ಒಂದು ಸಾಧನೆಯಲ್ಲಿ ಇರುವವರು ಸಾಮಾನ್ಯ ಮನುಷ್ಯನಿಗೆ ಏನು ಗೊತ್ತಾಗಬಹುದು. ಅವಳದ್ದು ಹಾಗೆ ಅವರು ಆತನನ್ನು ಕಂಡುಕೊಂಡ್ರು. ಆತ ಹುಟ್ಟಿದ ಬಳಿಕೂ ಅವ ಮೊದಲು ಏನು ಶಿಷ್ಯ ಇದ್ದ, ಅವನದೇನೋ ಒಂದು ಮುಖಚರ್ಯ ಇತ್ತು, ಆತನದೇನೋ ಒಂದು ಬಣ್ಣ ಇತ್ತು. ಇವನಲ್ಲಿ ಏನೇನದ ಅಂತ ಎಲ್ಲ ಆತನನ್ನು ಗುರುತಿಸಿದ್ರು. ಅವಾಗ ನಾನು ನಿನ್ನನ್ನು ಗುರುತಿಸಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರಿಗೆ ಹೆಂಗೆ ನೀವು ಗುರುತಿಸಿದ್ರಿ, ಇದು ಹೆಂಗೆ ಸಾಧ್ಯ ಅಂತ ಕೇಳ್ತಿದ್ರಂದ್ರೆ ಅವ್ರು ಹೇಳ್ತಿದ್ರು, ನೋಡು, ಇದು ಆತ್ಮ ಸರ್ವಜ್ಞತ್ವ. ಮತ್ತು ಸರ್ವಜ್ಞತ್ವ ಅಂದ್ರೆ ನನ್ನ ಆತ್ಮ ನಿಮ್ಮ ಆತ್ಮದ ಎರಡೂ ಸಂಬಂಧ ಆದಾಗ ನಿಮ್ಮಲ್ಲಿ ಏನು ನಡೆಯೋದು ನನ್ನಲ್ಲಿ ಏನು ನಡೆಯೋದು ಗೊತ್ತಾಗ್ತದೆ. ಸರ್ವ ವ್ಯಾಪಕ ಅಂದ್ರೆ ನಾವು ಎಷ್ಟು ಅದಕ್ಕೆ ಬೇಲಿಯನ್ನು ಹಾಕೇವಿ, ಬಂಧನವನ್ನು ಹಾಕೇವಿ. ಆ ಬಂಧನವನ್ನು ತೆಗೆದ್ರೆ ಎಲ್ಲ ಒಂದೇ ಆಗ್ಬೇಕಲ್ಲ. ಸರ್ವಶಕ್ತಿ ಈಗ ದೇಹದಲ್ಲಿ ಇರುವವರೆಗೆ ಅದು ಅಶಕ್ತ ಅದ. ಈ ದೇಹದಲ್ಲಿ ಎಷ್ಟು ಶಕ್ತಿ ಅದ ಅಷ್ಟಕ್ಕೆ ಅದು ಸೀಮಿತ ಆಗಿದೆ. ದೇಹವನ್ನು ಬಿಟ್ಟ ನಂತರ ಅದು ಶಕ್ತಿ ವ್ಯಾಪಕ ಆಗಬೇಕು. ಆದ್ದರಿಂದ ಅದರಲ್ಲಿ ಅನೇಕ ಶಕ್ತಿಗಳದಾವು, ಅದನ್ನು ನಾವು ತಿಳ್ಕೊಳ್ಬೇಕು ಅಂತ ಅವರು ಯೋಗಿಗಳು ಹೇಳಿದರು. ಇದೊಂದು ರೀತಿಯ ವಿಶಿಷ್ಟವಾದಂತಹ ಆಧ್ಯಾತ್ಮಿಕ ಸಾಧನೆ. ಇನ್ನು ಅದರ ಜೊತೆಗೆ ನಮಗಿಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಆಗದಿದ್ರೂ ಸಹಿತ ಈ ಜೀವನದಾಗಿ ಇರುವ ತನಕ ಇನ್ನೇನೋ ಕಷ್ಟಗಳು ಬರ್ತಾವ, ಇನ್ನೇನೋ ಸಮಸ್ಯೆಗಳು ಬರ್ತಾವ. ಇವುಗಳಲ್ಲಿ ನಾವು ಚಂದಾಗಿ ಬದುಕಬೇಕಾಗಿತ್ತಂದ್ರೆ ಅದಕ್ಕೊಂದು ಅಧ್ಯಾತ್ಮ ಬೇಕಾಗಿದೆ. ಮತ್ತು ಈ ಅಧ್ಯಾತ್ಮ ಎಲ್ಲರಿಗೂ ಹೋಗದಂತೂ ಇಲ್ಲ. ಎಲ್ಲರಿಗೂ ಅದು ಎಲ್ಲರೂ ಅಧ್ಯಾತ್ಮಗಳ ಸಾಧನೆಯನ್ನು ಮಾಡಬೇಕಂತೂ ಅಪೇಕ್ಷೆ ಮಾಡಬಾರ್ದು. ಈಗ ಶಿಕ್ಷಕರಾಗಬೇಕು ಅಂತ ಇತ್ತು. ಎಷ್ಟು ಜನ ಶಿಕ್ಷಕರಾಗ್ತಾರೆ? ಒಂದು ಸ್ವಲ್ಪ ಜನ. ಈಗ ಒಂದು ಇದು ಚಿಕ್ಕ ರೂಢಿ ಅದೆಲ್ಲ ಬಿಟ್ಕೊಳ್ಳೋದು ಬಹಳ ಜನ